ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಯುವರ್ ಮೈ ಚಾನಲ್. ಇವತ್ತು ನಾನು ದಿಢೀರವಾಗಿ ಯಾರಿಗಾದರೂ ದಿಢೀರವಾಗಿ ಏನಾದರೂ ತಿನ್ನೋದಕ್ಕೆ ಬೇಕಾದರೆ ಈ ರೀತಿ ರೆಸಿಪಿ ಟ್ರೈ ಮಾಡ್ಬೋದು. ಮಾರ್ನಿಂಗ್ ಟಿಫನಿಗಾಯಿತು ಮತ್ತು ಯಾವಾಗಾದರೂ ಮಾಡಿಕೊಂಡು ದಿಢೀರವಾಗಿ ಬಾಯಿಗೆ ರುಚಿ ಕೊಡೋದಕ್ಕಾಗಿ ಈ ರೆಸಿಪಿ ಟ್ರೈ ಮಾಡಿ. ಇಲ್ಲಿ ನಾನು 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಹಾಗೆ ಅರ್ಧದಕ್ಕಿಂತ ಸ್ವಲ್ಪ ಒಳಗಡೆ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಅದಕ್ಕಿಂತ ಇನ್ನೂ ಸ್ವಲ್ಪ ಕಡಿಮೆ ಆಗೋಷ್ಟು ಕಡಲೆ ಹಿಟ್ಟು. ಬೇಕಾದರೆ 4 ಚಮಚದಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡ್ರೆ 2 ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ಕೊಳ್ಳಿ, ಪರವಾಗಿಲ್ಲ. ಚಮಚ ಸಹಾಯದಿಂದ ಹಾಕ್ಕೋಬೋದು. ಒಬ್ಬರೊಬ್ಬರಿಗೆ ಅಳತೆ ಪ್ರಕಾರ ಬೇಕಾದರೆ ಈ ರೀತಿ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಬೇಕಾದಷ್ಟು 1 ಚಮಚದಷ್ಟು ಸಕ್ಕರೆ ಪುಡಿ ಹಾಕ್ಕೊಳ್ತೀನಿ. ಕಲರ್ ಚೆನ್ನಾಗಿ ಬರುತ್ತೆ ಸಕ್ಕರೆ ಪುಡಿ ಹಾಕೋದ್ರಿಂದ. ಹಾಗೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು. ಆಮೇಲೆ ನಾನು ಇದಕ್ಕೆ ಒಂದು ಬಟ್ಲಿಗೆ ಸ್ವಲ್ಪ ಕಡಿಮೆ ಆಗೋಷ್ಟು ಮೊಸರು ತೊಗೊಂಡಿರೋದು. ಇದು ಸ್ವಲ್ಪ ಮೊಸರು ಹುಳಿ ಇರಬಾರ್ದು, ಸ್ವಲ್ಪ ಸಪ್ಪೆ ಇರೋವಂಥ ಮೊಸರು ತೊಗೊಳ್ಳಿ. ಮತ್ತು ಬೇಕಾದಷ್ಟು ನೀರು ಹಾಕ್ಕೊಂಡು ಪೂರ್ತಿ ಚೆನ್ನಾಗಿ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಯಾವ ರೀತಿ ಮಿಕ್ಸಿ ಮಾಡ್ಕೊಂಬರ್ಬೇಕಂದ್ರೆ ಪೂರ್ತಿ ದೋಸೆ ಬ್ಯಾಟರ್ ಯಾವ ರೀತಿ ಇರುತ್ತಲ್ವ ಅದೇ ರೀತಿ ಇದು ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ನೋಡ್ಬೋದು, ಇನ್ನೂ ಕೂಡ ಸ್ವಲ್ಪ ಗಟ್ಟಿ ಇದ್ದರೆ ಆಮೇಲೆ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೀರು ಹಾಕಿ. ಇದು ಈಗ ನೋಡಿ, ನಾನು ಚೆನ್ನಾಗಿ ದೋಸೆ ಬ್ಯಾಟರ್ ಯಾವ ರೀತಿ ಇದೆಯಲ್ವ ಅದೇ ರೀತಿ ದಿಢೀರವಾಗಿ ದೋಸೆ ಬ್ಯಾಟರ್ ಕೂಡ ರೆಡಿ ಆಯಿತು. ದಿಢೀರವಾಗಿ ದೋಸೆ ಕೂಡ ರೆಡಿ ಆಗುತ್ತೆ. ನೋಡಿ ತೋರಿಸ್ತೀನಿ. ಈಗ ನೋಡಿ, ಇದು ಹದ ಕರೆಕ್ಟಾಗಿ ಬರಬೇಕಲ್ವ, ದೋಸೆ ಯಾವ ರೀತಿ ಹದ ಇರುತ್ತೆ ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನಾನು ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಹದ ಮಾಡ್ಕೊಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸಕ್ಕರೆ, ಉಪ್ಪು ಎಲ್ಲನೂ ಕೂಡ ಬೆರೆಸ್ಕೊಂಡಿದ್ದೀನಿ. ಮತ್ತೇನು ಬೆರೆಸೋ ಅವಶ್ಯಕತೆ ಇಲ್ಲ. ಹಾಗೆ ನಾನು ದಿಢೀರವಾಗಿ ದೋಸೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಈಸಿಯಾಗಿ ಬ್ಯಾಟರ್ ರೆಡಿ ಆಗಿದೆಲ್ವ. ಹಾಗೆ ದೋಸೆಗೆ ತವಾ ಕೂಡ ನಾನು ಆ ಕಡೆ ಇಟ್ಕೊಂಡಿದ್ದೀನಿ. ದೋಸೆ ತವಾಗೆ ಸ್ವಲ್ಪ ಎಣ್ಣೆ ಮತ್ತು ನೀರು ರೀತಿ ಹಾಕ್ಕೊಳ್ಳೋದ್ರಿಂದ ದೋಸೆ ಸಖತ್ತಾಗಿ ಬರುತ್ತೆ. ನೋಡಿ, ಒಂದು ಕಾಟನ್ ಬಟ್ಟೆ ಸಹಾಯದಿಂದ ಕೂಡ ಕ್ಲೀನಾಗಿ ಒರೆಸ್ಕೋಬೋದು ತವಾ. ಇಲ್ಲದಿದ್ದರೆ ಹಾಗೆ ಕೂಡ ಸ್ವಲ್ಪ ಹೊತ್ತು ಗ್ಯಾಸ್ ಮೇಲೆ ಇಟ್ಕೊಂಡ್ರೆ ಅದನ್ನು ಕೂಡ ನೀರೆಲ್ಲ ಚೆನ್ನಾಗಿ ಈ ರೀತಿ ಅಬ್ಸರ್ವ್ ಮಾಡ್ಕೊಂಡ್ಬಿಡುತ್ತೆ. ಆಮೇಲೆ ಚೆನ್ನಾಗಿ ಎಲ್ಲನೂ ಕೂಡ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ನಾನೀಗ ದೋಸೆ ಬ್ಯಾಟರ್ ಹಾಕ್ಕೊಳ್ತಾ ಇರೋದು. ಈಗ ನೋಡಿ, 2 ಚಮಚದಷ್ಟು ದೋಸೆ ಬ್ಯಾಟರ್ ಹಾಕ್ಕೊಂಡು ಈ ರೀತಿ ಅಗಲವಾಗಿ ಮಾಡ್ಕೊಳ್ತಾ ಹೋದರೆ ಎಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗ್ತಾಯಿದೆ ಅಂತ ನೋಡ್ಬೋದು. ಸೂಪರಾಗಿ ಕ್ರಿಸ್ಪಿಯಾಗಿ ಬರುತ್ತೆ ದೋಸೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು. ತುಂಬಾ ಸಖತ್ತಾಗಿ ದಿಢೀರವಾಗಿ ಮಾಡೋರಿಗೆ ದಿಢೀರವಾಗಿ ಬೇಕಾದಾಗ ಈ ರೀತಿ ಮಾಡಿ ಕೊಡಿ, ಸಖತ್ತಾಗಿರುತ್ತೆ. ಹೆಲ್ದಿ ಕೂಡ ಇರುತ್ತೆ. ಒಳಗಡೆ ರವೆ ಮತ್ತು ಗೋಧಿ ಹಿಟ್ಟು ಎಲ್ಲ ಕೂಡ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿನೆಸ್ ಬರೋವರೆಗೂ ಚೆನ್ನಾಗಿ ತವಾ ಮೇಲೆ ಇಟ್ಕೊಂಡು ನಾನು 2 ಸೈಡ್ ಚೆನ್ನಾಗಿ ಬೇಯಿಸ್ತೀನಿ. ಹಾಗಿದ್ರೆ ಒಂದು ಸೈಡ್ ಕ್ರಿಸ್ಪಿನೆಸ್ ಬಂದಮೇಲೆ ಒಂದು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈಗ ನೋಡ್ಬೋದು, ಚೆನ್ನಾಗಿ ಕ್ರಿಸ್ಪಿನೆಸ್ ಬಂದಿದೆ. ನನಗೆ ಫೋಲ್ಡ್ ಮಾಡ್ತಾ ಇರೋದು ತುಂಬಾ ಚೆನ್ನಾಗಿ ಬಂತಿತ್ತು ನೋಡಿ. ಹಾಗೆ ಇನ್ನೊಂದು ದೋಸೆ ಕೂಡ ಹಾಕಿ ತೋರಿಸ್ತೀನಿ. ಇದು ಕೂಡ ತವಾ ಜಾಸ್ತಿನೇ ಹೀಟ್ ಆದರೆ ನಾವೇನು ಮಾಡಬೇಕಂದ್ರೆ ಮೇಲಿಂದ ಸ್ವಲ್ಪ ನೀರು ರೀತಿ ಹಾಕೋದ್ರಿಂದ ಸ್ವಲ್ಪ ತವಾ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಆಗುತ್ತೆ, ತಣ್ಣಗಾಗುತ್ತೆ. ಆಮೇಲೆ ಮತ್ತೆ ನಾವು ದೋಸೆ ಬ್ಯಾಟರ್ ಹಾಕ್ಕೋಬೋದು. ನಾವು ಜಾಸ್ತಿ ತವಾಗೆ ಎಣ್ಣೆ ಹಚ್ಚಬಾರ್ದು. ತವಾಗೆ ಜಾಸ್ತಿ ಎಣ್ಣೆ ಹಚ್ಕೊಂಡ್ರೆ ತವಾ ಮೇಲೆ ಜಾಸ್ತಿ ದೋಸೆ ಮೆತ್ಕೊಂಡು ಬಿಡುತ್ತೆ. ಅದಕ್ಕಾಗಿ ನಾನು ಜಾಸ್ತಿ ತವಾಗೆ ಎಣ್ಣೆ ಹಚ್ಚೋದೇ ಇಲ್ಲ. ನಾನು ಓನ್ಲಿ ದೋಸೆ ಮೇಲೆ ಹಚ್ಕೊಂಡಿರೋಂಥ ಎಣ್ಣೆ ನಾನು ಚೆನ್ನಾಗಿ ಅದಕ್ಕೆ ಅಂಟ್ಕೊಂಡು ಹೋಗ್ತದಲ್ಲ, ಆವಾಗ ಮತ್ತೊಂದು ಸರ್ತಿ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ನಾನು ದೋಸೆಗೆ ರೆಡಿ ಹಾಕ್ಕೊಳ್ತೀನಿ. ಇದು ಕೂಡ ನಾನು ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾರಿಗಾದ್ರೂ ಮಸಾಲೆ ದೋಸೆ ಬೇಕಾಯ್ತು ಅಂದರೆ ಏನು ಮಾಡಬೇಕಂದ್ರೆ ದಿಢೀರವಾಗಿ ನಾವು ಕೆಂಪು ಚಟ್ನಿ ಅಂದರೆ ಕೆಂಪು ಖಾರದ ಪುಡಿ ಇರುತ್ತಲ್ವ, ಅದು ಈ ರೀತಿ ಸ್ವಲ್ಪ ಎಣ್ಣೆ ಎಲ್ಲಿ ಜಾಸ್ತಿ ಇರುತ್ತೆ ಅದರ ತುಪ್ಪ ಎಲ್ಲಿರುತ್ತೆ ಎಣ್ಣೆ ಎಲ್ಲಿರುತ್ತಲ್ವ ಅದು ಸ್ವಲ್ಪ ಎಣ್ಣೆ ತುಪ್ಪ ಹಾಕ್ಕೊಂಡು ಹೋದ್ಮೇಲೆ ಸ್ವಲ್ಪ ಈ ರೀತಿ ಸ್ಪ್ರೆಡ್ ಮಾಡಿಕೊಂಡ್ರೆ ಮಸಾಲೆ ದೋಸೆ ರೆಡಿ ಆಗುತ್ತೆ ನೋಡಿ. ಬೆಣ್ಣೆ ಬೇಕಾದರೆ ಬೆಣ್ಣೆ ಹಾಕಿ, ತುಪ್ಪ ಬೇಕಾದರೆ ತುಪ್ಪ ಹಾಕಿ. ಓನ್ಲಿ ಸ್ವಲ್ಪ ಒಂದು ಅರ್ಧ ಚಮಚದಷ್ಟು ಕೆಂಪು ಖಾರದ ಪುಡಿ ಹಾಕ್ಕೊಂಡ್ರೆ ಸೇಮ್ ಮಸಾಲೆ ದೋಸೆ ಟೇಸ್ಟ್ ಯಾವ ರೀತಿ ಇರುತ್ತಲ್ಲ ಅದೇ ರೀತಿ ಬರುತ್ತೆ ವೀಕ್ಷಕರೇ. ಯಾರಿಗೆಲ್ಲ ಒಂದೊಂದು ವಿಧವಾಗಿ ಬೇಕಾದವರಿಗೆ ಈ ರೀತಿ ದಿಢೀರವಾಗಿ ನಾವು ಮಾಡ್ಬೋದು. ಮಸಾಲೆ ದೋಸೆ ಕೂಡ ಆಯಿತು, ಹಾಗೆ ದಿಢೀರವಾಗಿ ಪ್ಲೇನ್ ದೋಸೆ ಕೂಡ ಆಯ್ತಲ್ವಾ. ಪ್ಲೇನ್ ದೋಸೆ ದಿಢೀರವಾಗಿ ಈ ಮಸಾಲೆ ದೋಸೆಗೆ ನಿಮ್ಗೆ ಯಾವುದೆಲ್ಲ ಕಾಂಬಿನೇಷನ್ ಇಷ್ಟ ಆಗುತ್ತೆ, ಚಟ್ನಿ ಬೇಕಾದ್ರೆ ಚಟ್ನಿ, ಬರಬೇಕಾದ್ರೆ ಸಾಂಬಾರು ಮಾಡ್ಕೊಳ್ಳಿ. ನಾನು ಓನ್ಲಿ ದೋಸೆ ಮಾಡಿ ತೋರಿಸಿದ್ದೀನಿ. ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡ್ಕೋಬೋದು ನೀವು. ತುಂಬಾ ಸಖತ್ತಾಗಿ ಕಲರ್ ಬರುತ್ತೆ. ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿರ್ತೀವಲ್ಲ ಸ್ನೇಹಿತರೆ, ಅದಕ್ಕಾಗಿ. ಇಲ್ಲಿ ನೋಡಿ, ನಾನೆಲ್ಲ ಕೂಡ ದೋಸೆ ಮಾಡಿದ್ದೀನಿ. ನೀವು ಕೂಡ ದಿಢೀರವಾಗಿ ದೋಸೆ ಬೇಕಾದರೂ ಪ್ಲೀಸ್ ನನ್ನ ವಿಡಿಯೋ ನೋಡಿಕೊಂಡು ಟ್ರೈ ಮಾಡಿ. ಹಾಗಿದ್ರೆ ಟ್ರೈ ಮಾಡಿದ್ಮೇಲೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.